ರಾಜ್ಯದಲ್ಲಿ ಮೂವರು ಉಪಮುಖ್ಯಮಂತ್ರಿಗಳ ಸೃಷ್ಟಿ. ಹೈಕಮಾಂಡ್ ಮಟ್ಟದಲ್ಲಿ ತ್ರಿವಳಿ ಡಿಸಿಎಂ ಚರ್ಚೆ ಜೋರು. ಈಗಾಗಲೇ ಡಿಕೆ ಸಂಪುಟದಲ್ಲಿ ಡಿಸಿಎಂ ಆಗಿರುವಂತಹ ಪರಮೇಶ್ವರ್, ಲಿಂಗಾಯತ ಮತ್ತು ಅಹಿಂದ ನಾಯಕರಿಗೆ ಡಿಸಿಎಂ ಹುದ್ದೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಮತ್ತು ಖಂಡ್ರೆ ಹೆಸರು, ಒಬಿಸಿ ಕೋಟಾದಲ್ಲಿ ಜಾರಕಿಹೊಳಿ ಹಾಗೆ ಜಮೀರ್ಗೆ ಹುದ್ದೆ. ಬಹುತೇಕ ಎಂಪಿ ಅವರ ಒಂದು ಜಾರಕಿಹೊಳಿ ಡಿಸಿಎಂ ಪಟ್ಟ ಸಾಧ್ಯತೆಗಳು ಕೂಡ ಇದ್ದಾವೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರವನ್ನು ನೋಡಿ, ನಾನು ಹೇಳ್ತೀನಿ. ಈ ಸುದ್ದಿ ಓದಬೇಕಾದ್ರೆ ನನಗನ್ಸಿದ್ದು ವಿಚಾರ ಏನು ಅಂದರೆ, ಈಗ 3 DCM ಮಾಡಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಮೊದಲನೇದಾಗಿ DCM ಅವರು ಪರಮೇಶ್ವರ್ ಅವರಾಗಿದ್ದಾರೆ. DCM ಮೀನ್ಸ್ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಾಗಿದ್ದಾರೆ. ಇನ್ನೆರಡು ಜನರಿಗೋಸ್ಕರ ಕಾಯ್ತಾರೆ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಆ ಸಂದರ್ಭದಲ್ಲಿ DCM ಕೂಡ ಒಬ್ಬರೇ ಇದ್ರು, ಹಾಗೆ KPCC ಅಧ್ಯಕ್ಷರು ಕೂಡ ಅವರೇ ಆಗಿದ್ರು. ಯಾವುದೇ ಕಾರಣಕ್ಕೂ 2-3 ಅವರು ಸೇರಿಸ್ಕೊಳ್ಳೇ ಇಲ್ಲ. DCM 2 ಜನ 3 ಜನ ಬೇಡ, ನಾನು ನೋಡ್ಕೊಳ್ತೀನಿ, ನಾನು ನಿಭಾಯಿಸ್ತೀನಿ ಅನ್ನೋ ಕೆಪಾಸಿಟಿ ಕೇಪಬಿಲಿಟಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಿತ್ತು. ಯಾರು ಕ್ವಶನ್ ಮಾಡುವಂತಹ ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ. ನೀವು ಯಾಕೆ ಕೇಳ್ತಿದ್ರು, ಆಗ ಬುಗಿಲ್ ಹೇಳ್ತಾ ಇತ್ತದು DCM ಸ್ಥಾನಗಳು ಇಟ್ಕೋಬೇಕು, ಇಲ್ಲ KPCC ಸ್ಥಾನ ಇಟ್ಕೊಳ್ಬೇಕು ಅನ್ನೋದು ಭಾರಿ ಇತ್ತು. ಯಾವುದಕ್ಕೂ ಡಿ.ಕೆ. ಕೇರ್ ಮಾಡಿರಲಿಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈಗ 3 ಜನ ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ ವಿಚಾರಕ್ಕೆ? ಈಗ ಪರಮೇಶ್ವರ್ ಅವರು ಈಗ ಆಲ್ರೆಡಿ ಹುದ್ದೆಯಲ್ಲಿ ಇದ್ದಾರೆ. ಎಂಬಿ ಪಾಟೀಲ್ ಒಬ್ಬರ ಹೆಸರು ಕೇಳಿ ಬರ್ತಿದೆ. ಹಾಗೆ ಖಂಡ್ರೆ ಅವರು ಕೂಡ, ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಬಿಸಿ ಕೋಟಾದಲ್ಲಿ ಜಾರಕಿಹೊಳಿ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರ ಒಂದು ಹೆಸರು ಕೇಳಿ ಬರ್ತಿದೆ. ನನ್ನ ಪ್ರಕಾರ ಜಮೀರ್ ಇರಲ್ಲ. ಜಾರಕಿಹೊಳಿ ಅವರು ಬರ್ಬೋದು, ಸಾವುಕಾರ ಬರ್ಬೋದು. ಬಟ್ ಸಾವುಕಾರ ಹಿಂಗೆ ಅಂತಂದರೆ ಆ ಒಂದು ಕುರ್ಚಿಗೆ, ಆ ಒಂದು ಮಂತ್ರಿಗಿರಿಗೆ, ಆ ಒಂದು ಸ್ಥಾನಕ್ಕೆ ಗತ್ತಿದೆ ಖದರ್ ಇದೆ ಅಂತಂದರೆ ಜಾರಕಿಹೊಳಿ ಅವ್ರು ಬರ್ತಾರೆ. ಸಾವುಕಾರ ಬರೋದು ಹೆಂಗೆ? ಗತ್ತಿದೆ ಖದರ್ ಇದೆ ಅಂತಂದರೆ ಸಾವುಕಾರ ಬರ್ತಾರೆ. ಇಲ್ಲ ನಾನು ಮಾಡಂಗಿಲ್ಲ ಅಂತ ನಾವು ಹಂಗೆ ಹೇಳಿ ಹೊರಟ್ಬಿಡ್ತಾರೆ ಅವ್ರು. ನಾನು ಮಾಡಂಗಿಲ್ಲ ಇದನ್ನು ಹೀಗೆ ಹೇಳಿ ಹೊರಡ್ತಾರೆ ಹೊರತು ಗತ್ತಿದ್ರೆ ಮಾತ್ರ ಅವರು ಬರ್ತಾರೆ. ಇನ್ನು ಪರಮೇಶ್ವರ್ ಅವರ ಹುದ್ದೆಗೆ ಎಂಬಿ ಪಾಟೀಲ್ರು ಬರ್ಬೋದು. ಮೋಸ್ಟ್ಲಿ ಎಂಬಿ ಪಾಟೀಲ್ರವ್ರನ್ನ ಹಾಕೋಬೋದು. ಅದು ಬಿಟ್ಟು ಅಲ್ಲ, ನನಗೆ ಇಲ್ಲಿ ಡೌಟ್ ಆಗ್ತಾ ಇರೋದು, ಸೀನಿಯರ್ಸ್ಗಳ ಮನಸ್ಸನ್ನು ನೋಯಿಸಬಾರ್ದು ಅನ್ನೋ ಕಾರಣಕ್ಕಾಗಿ 5-6 DCM ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರೋ, ಅಥವಾ ಬೇಕಾ ನಿಮಗೆ 5-6 ಜನ, 3-4 ಜನ ಬೇಕಾ? ಇದೇ ಪ್ರಶ್ನೆ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳಬೇಕಾಗುತ್ತೆ. ಅವ್ರ ಮನವೊಲಿಸ್ಲಿಕ್ಕೆ, ಅವ್ರ ಸ್ಥಾನಗಳನ್ನು ಭದ್ರ ಮಾಡಿಕೊಡ್ಲಿಕ್ಕೆ ಮಾಡ್ತಾ ಇರುವಂಥ ಕೆಲಸ, ಇಲ್ಲ ಅಂದರೆ ಅದರ ನೀಡ್ ಇದೆಯಾ ಅಂತ ಹೇಳಿ.